ಹಲೋ ಸ್ಟೂಡೆಂಟ್ಸ್, ಹೌ ಆರ್ ಯು? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಅಕ್ಷಯ್ ಸರ್, ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರಿಂದ. ನಾನು ಇವತ್ತು ನಿನ್ನೆ ನಡೆದಂತಹ ಕಿತ್ತೂರು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ GK ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಇವತ್ತು ಇದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಏನಾದರೂ ಡೌಟ್ಗಳಿದ್ರೆ ಅಥವಾ ಉತ್ತರಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ನೀವು ಎಷ್ಟು ಅಂತ ನೋಡ್ಕೋಬೇಕಾಗಿದ್ರೆ ಇದು ನಿಮಗೆ ಸಹಕಾರಿಯಾಗಲಿದೆ ಈ ವಿಡಿಯೋ. ಓಕೆ, ತಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಫುಲ್ ಫಾರ್ಮ್ ಆಫ್ QR ಕೋಡ್. QR ಕೋಡ್ನ ವಿಸ್ತರಣಾ ರೂಪ ಏನು? ನೋಡ್ರಿ, ಇತ್ತೀಚೆಗೆ QR ಕೋಡ್ ಅನ್ನೋದನ್ನ ನೀವು ಬಹಳ ಸಲ ಕೇಳಿರ್ತೀರಿ. ನೀವು ಫೋನ್ ಪೇ ಇಂದ ಏನಾದರೂ ಹಣ್ಣು ತರಕಾರಿ ತಗೊಂಡ್ರು ಕೂಡ ಪ್ರತಿಯೊಂದು ವಸ್ತುನ ಖರೀದಿ ಮಾಡಿದ್ರು ಈಗ ಅವ್ರು QR ಕೋಡ್ ಇಟ್ಟಿರ್ತಾರೆ. ಯಾಕೆ? ನೀವು ಸ್ಕ್ಯಾನ್ ಮಾಡ್ತೀರಿ, ಅಮೌಂಟನ್ನ ಪೇ ಮಾಡ್ತೀರಿ. ಹಾಗಾದ್ರೆ ಆ QR ಕೋಡ್ ಅಂತ ಕರಿತೀರಲ್ಲ, QR ಅಂದ್ರೆ ಏನು? ನೋಡ್ರಿ, ಎಷ್ಟು ಸಿಂಪಲ್ ಇದೆ ಪ್ರಶ್ನೆ. ಓಕೆ, QR ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ ಅರ್ಥ. ಕ್ವಿಕ್ ರೆಸ್ಪಾನ್ಸ್ ಕೋಡ್. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಕ್ವಿಕ್ ರೆಸ್ಪಾನ್ಸ್. ನಂತರ ಎರಡನೇ ಪ್ರಶ್ನೆಗೆ ಹೋಗೋಣ. ಈಗ ಹೂ ಈಸ್ ದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಇಂಡಿಯಾ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, NSA ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಅಜಿತ್ ದೋವಲ್. ಅಜಿತ್ ದೋವಲ್ ಅವರನ್ನ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಸೊ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರ ಕೆಲಸ ಏನಂತಂದ್ರೆ, ಇವರು ಪ್ರಧಾನಮಂತ್ರಿಯವರಿಗೆ ಭದ್ರತಾ ಸಲಹೆಗಾರ ಆಗಿರ್ತಾರೆ. ದೇಶದ ಭದ್ರತೆಯ ಬಗ್ಗೆ, ಕೆಲವೊಂದಿಷ್ಟು ಮಿಲಿಟರಿ ಆಕ್ಷನ್ಸ್ ಗಳ ಬಗ್ಗೆ ಕೂಡ ಆಗಿರಬಹುದು. ಇವಾಗೆಲ್ಲ ಇಂಥವುಗಳನ್ನ ಅವ್ರು ಏನ್ ಮಾಡ್ತಾರೆ, ಸಲಹೆ ನೀಡ್ತಾರೆ ಪ್ರಧಾನಮಂತ್ರಿಯವರಿಗೆ. ಸೊ ಹಂಗಾಗಿ ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಕರಿತೀವಿ. ಸರಿಯಾದ ಉತ್ತರ ಅಜಿತ್ ದೋವಲ್, ಆಪ್ಷನ್ ಸಿ. ನಂತರ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ದಿ ಮಿಡ್ ನೈಟ್ ಸನ್? ಅಂದ್ರೆ ಸೂರ್ಯ ಮುಳುಗದ ನಾಡು ಎಂದು ಯಾವ ದೇಶವನ್ನ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ನಾರ್ವೆ. ನಾರ್ವೆ ದೇಶವನ್ನ ನಾವು ಸೂರ್ಯ ಮುಳುಗದ ನಾಡು ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅದು ಆರ್ಕ್ಟಿಕ್ ರೀಜನ್ ಅಲ್ಲಿದೆ. ಅಂದ್ರೆ ನಾರ್ತ್ ಪೋಲಿಗೆ ಹತ್ತಿರವಾಗುವಂತ ಆರ್ಕ್ಟಿಕ್ ರೀಜನ್ ಅಲ್ಲಿದೆ. ಮತ್ತು ನಮ್ಮ ಭೂಮಿ 28.5 ಡಿಗ್ರಿ ಟಿಲ್ಟ್ ಆಗಿದೆ, ಅಂದ್ರೆ ಬಾಗಿದೆ, ತನ್ನ ಅಕ್ಷದಲ್ಲಿ ಬಾಗಿದೆ. ಸೊ ಹಂಗಾಗಿ ಅದು ಯಾವಾಗಲೂ ಆರ್ಕ್ಟಿಕ್ ರೀಜನ್ ಸೂರ್ಯನ ಕಡೆ, ವರ್ಷದಲ್ಲಿ 6 ತಿಂಗಳು ಸೂರ್ಯನ ಕಡೆ ಮುಖ ಮಾಡಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಅಲ್ಲಿ ಸೂರ್ಯ ಮುಳುಗೋದೇ ಇಲ್ಲ ಸ್ನೇಹಿತರೆ. ಈಗ ನಮ್ಮಲ್ಲಿ ಏನಾಗುತ್ತೆ, ಬೆಳಗ್ಗೆ ಆಗುತ್ತೆ ಸೂರ್ಯ ಉಡ್ತಾನೆ, ಸಾಯಂಕಾಲ ಆಗುತ್ತೆ ಸೂರ್ಯ ಮುಳುಗ್ತಾನೆ, ಮತ್ತೆ ಬೆಳಗ್ಗೆ ಆಗುತ್ತೆ ಸೂರ್ಯ ಉಡ್ತಾನೆ. ಈ ರೀತಿ ನಿರಂತರವಾದ ಪ್ರಕ್ರಿಯೆ ನಡೀತಾರೆ. ಬಟ್ ನಾರ್ವೆ ದೇಶದಲ್ಲಿ ವಿಚಿತ್ರ. ಅಲ್ಲಿ ಸೂರ್ಯ ಮುಳುಗೋದನ್ನು ನಾವು ನೋಡ್ತೀವಿ, ಹುಟ್ಟೋದನ್ನು ನೋಡ್ತೀವಿ, ಮುಳುಗೋದನ್ನು ಅದೆಲ್ಲ ನಮ್ಮ ಕಣ್ಣೆದುರಿಗೆ ನಡೀತಾ ಇರುತ್ತೆ. ಆದ್ರೆ ಸೂರ್ಯನ ಕಿರಣಗಳು ಯಾವಾಗಲೂ ನಾರ್ವೆ ಮೇಲೆ, ಆರ್ಕ್ಟಿಕ್ ರೀಜನ್ ಮೇಲೆ ಬೀಳ್ತಾ ಇರ್ತವೆ. ಸೊ ಹಂಗಾಗಿ ನಾರ್ವೆಯನ್ನು ಸೂರ್ಯ ಮುಳುಗದ ನಾಡು ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ. ನಂತರದ ಪ್ರಶ್ನೆಗೆ ಹೋಗೋಣ. ನೇಮ್ ದ ರೀಸೆಂಟ್ ಸ್ಯಾಟಲೈಟ್ ಲಾಂಚ್ಡ್ ಬೈ ಇಂಡಿಯಾ ಆನ್ ಡಿಸೆಂಬರ್ 24, 2025. ಸರಿಯಾದ ಉತ್ತರ ಬ್ಲೂ ಬರ್ಡ್ ಬ್ಲಾಕ್ 2. ನೋಡ್ರಿ, ಈ ಬ್ಲೂ ಬರ್ಡ್ ಬ್ಲಾಕ್ 2 ಇದೆಯಲ್ಲ, ಇದು ಅಮೆರಿಕದ ಟೆಲಿಕಮ್ಯುನಿಕೇಶನ್ ಸ್ಯಾಟಲೈಟ್. ಸರ್, ಹಾಗಾದ್ರೆ ಇದು ಅಮೆರಿಕದ ಸ್ಯಾಟಲೈಟ್ ಅನ್ನ ನಮ್ಮ ಭಾರತ ದೇಶ ಯಾಕೆ ಅದು ಲಾಂಚ್ ಮಾಡುತ್ತೆ? ಹೇಳ್ತೀನಿ ಯಾಕಂತ. ಅಮೆರಿಕ ದೇಶದ ಪ್ರಖ್ಯಾತ ಬಾಹ್ಯಾಕಾಶ ಸಂಸ್ಥೆ ಆದಂತಹ ನಾಸಾಕ್ಕಿಂತ ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ನಮ್ಮ ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಆದಂತಹ ಇಸ್ರೋ ಏನ್ ಮಾಡುತ್ತೆ, ಕಡಿಮೆ ಖರ್ಚಿನಲ್ಲಿ ಸ್ಯಾಟಲೈಟ್ಗಳನ್ನ, ಉಪಗ್ರಹಗಳನ್ನ ನಭಕ್ಕೆ ಸೇರಿಸುತ್ತೆ, ಬಾಹ್ಯಾಕಾಶಕ್ಕೆ ಸೇರಿಸುತ್ತೆ. ಸೊ ಹಾಗಾಗಿ ಅಮೆರಿಕದಂತಹ ದೈತ್ಯ ರಾಷ್ಟ್ರ ನಮ್ಮ ಭಾರತದ ಇಸ್ರೋದಿಂದ ತನ್ನ ರಾಕೆಟ್ಗಳನ್ನ ಲಾಂಚ್ ಮಾಡಿಸುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯನೇ. ಸರಿ. ಸೊ ಹಾಗಾದ್ರೆ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ಲೂ ಬರ್ಡ್ ಬ್ಲಾಕ್ 2. ನಂತರ ದ ಸ್ಲೋಯೆಸ್ಟ್ ಮೂವಿಂಗ್ ಪ್ಲಾನೆಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಆರ್ಬಿಟ್ ಅರೌಂಡ್ ದ ಸನ್. ಅಂದ್ರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನಿಧಾನವಾಗಿ ಸೂರ್ಯನನ್ನ ಸುತ್ತುವಂತಹ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸ್ಯಾಟರ್ನ್. ಒಂದು ವೇಳೆ ಆಪ್ಷನ್ ಅಲ್ಲಿ ನೆಪ್ಚೂನ್ ಕೊಟ್ಟಿದ್ರೆ ನೀವು ನೆಪ್ಚೂನ್ ಹಾಕ್ಬೇಕು. ಯಾಕಂತಂದ್ರೆ 8 ಗ್ರಹಗಳಲ್ಲಿ ನಿಧಾನವಾಗಿ ಸೂರ್ಯನನ್ನ ಸುತ್ತ ಹಾಕುವ, ಅಂದ್ರೆ ಸೂರ್ಯನನ್ನು ಸುತ್ತ ಹಾಕಲು ಅತ್ಯಂತ ಹೆಚ್ಚು ಅವಧಿಯನ್ನ ತೆಗೆದುಕೊಳ್ಳುವಂತಹ ಗ್ರಹ ನೆಪ್ಚೂನ್. ಆದ್ರೆ ಆಪ್ಷನ್ ನಲ್ಲಿ ನೆಪ್ಚೂನ್ ಇಲ್ಲ. ನೆಪ್ಚೂನ್ ಬಿಟ್ರೆ ಅದರ ನಂತರ ಯಾವುದು? ಸ್ಯಾಟರ್ನ್. ಸೊ ಹಂಗಾಗಿ ನಾವೇನ್ ಮಾಡಿದೀವಿ, ಸ್ಯಾಟರ್ನ್ ಸರಿಯಾದ ಉತ್ತರ ಅಂತೇಳಿ
ಪರಿಗಣಿಸ್ತಾ ಇದ್ದೀವಿ. ನಂತರ ನೇಮ್ ದ ಸೈಕ್ಲೋನ್ ವಿಚ್ ಅಫೆಕ್ಟೆಡ್ ಶ್ರೀಲಂಕಾ ಇನ್ ನವೆಂಬರ್ 2025. ನವೆಂಬರ್ 2025ರಲ್ಲಿ ಶ್ರೀಲಂಕಾದ ಮೇಲೆ ಪರಿಣಾಮ ಬೀರಿದ ಚಂಡಮಾರುತವನ್ನು ಹೆಸರಿಸಿ. ಸರಿಯಾದ ಉತ್ತರ ದಿಟ್ವಾ ಚಂಡಮಾರುತ. ಆಪ್ಷನ್ ಡಿ ಸರಿಯಾದ ಉತ್ತರ. 2025ರಲ್ಲಿ ಬಂದಂತ ದಿಟ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಅನೇಕ ಪ್ರವಾಹಗಳಿಗೆ, ಸಾವು ನೋವುಗಳಿಗೆ, ಆಸ್ತಿ ಪಾಸ್ತಿ ಹಾನಿಗಳಿಗೆ ಅದು ಕಾರಣವಾಯಿತು. ಸರಿಯಾದ ಉತ್ತರ ಆಪ್ಷನ್ ಡಿ ದಿಟ್ವಾ. ನಂತರ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕ. ನೋಡ್ರಿ, ನಮ್ಮ ರಾಷ್ಟ್ರೀಯ ಪಕ್ಷಿನ ಕೇಳಿರ್ತೀರಿ ನೀವು, ನ್ಯಾಷನಲ್ ಬರ್ಡ್. ಆದ್ರೆ ಇಲ್ಲಿ ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕ ಕೇಳಿದ್ದಾರೆ. ನ್ಯಾಷನಲ್ ಬರ್ಡ್ ಯಾವುದು? ಪೀಕಾಕ್. ಹಾಗಾದ್ರೆ ಸ್ಟೇಟ್ ಬರ್ಡ್ ಯಾವ್ದು ಗೊತ್ತಾ? ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಡಿ. ನಂತರ ವೈ ಡು ಸ್ನೇಕ್ಸ್ ಫ್ಲಿಕ್ ದ ಟಂಗ್ಸ್ ಇನ್ ಅಂಡ್ ಔಟ್ ಕಾನ್ಸ್ಟೆಂಟ್ಲಿ. ಹಾವುಗಳು ಪದೇ ಪದೇ ಏನ್ ಮಾಡ್ತಾವ? ತಮ್ಮ ನಾಲಿಗೆಯನ್ನು ಹೊರಗೆ ಚಾಚವ್ ನೋಡಿರ್ತೀರಿ. ಅದಕ್ಕೆ ಕಾರಣ ಏನಂತಂದ್ರೆ ಟು ಡಿಟೆಕ್ಟ್ ದ ವೈಬ್ರೇಷನ್ಸ್, ಅಂದ್ರೆ ಕಂಪನಗಳನ್ನು ಪತ್ತೆ ಹಚ್ಚಲು, ವಾತಾವರಣದಲ್ಲಿರುವಂತಹ ಕಂಪನಗಳನ್ನು ಪತ್ತೆ ಹಚ್ಚಲು ನಾಲಿಗೆಯ ಸಹಾಯವನ್ನು ಪಡೆಯುತ್ತೆ. ನೋಡ್ರಿ, ನಮ್ಮ ನಾಲಿಗೆಯಿಂದ ನಾವೇನ್ ಮಾಡ್ತೀವಿ? ನಾಲಿಗೆಯಿಂದ ರುಚಿಯನ್ನ ಅನುಭವಿಸ್ತೀವಿ. ಆದ್ರೆ ಹಾವು ತನ್ನ ನಾಲಿಗೆಯಿಂದ ವಾತಾವರಣದಲ್ಲಿರುವಂತಹ ಕಂಪನಗಳನ್ನ ಪತ್ತೆ ಹಚ್ಚುತ್ತೆ. ಟು ಡಿಟೆಕ್ಟ್ ದ ವೈಬ್ರೇಷನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ರಿವರ್ ಈಸ್ ನೋನ್ ಆಸ್ ಗಂಗಾ ಆಫ್ ಸೌತ್. ಅಂದ್ರೆ ದಕ್ಷಿಣ ಭಾರತದ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತೇವೆ? ಯಾವುದು? ಸರಿಯಾದ ಉತ್ತರ ಗೋದಾವರಿ. ಯಾಕೆ? ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ. ಅದೇ ರೀತಿ ಗಂಗಾ ನದಿ ಇಡೀ ಭಾರತದ ಉದ್ದವಾದ ನದಿ. ಸೊ ಆ ಹೋಲಿಕೆ ಇರಲಿ ಅಂತೇಳಿ ನಾವೇನ್ ಮಾಡ್ತೀವಿ? ಗೋದಾವರಿ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಅಂತಾನೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ನಂತರ ದ ಲೋಯೆಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್. ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್. ನೋಡ್ರಿ, ನಮ್ಮ ವಾಯುಮಂಡಲವನ್ನು, ಅಟ್ಮಾಸ್ಫಿಯರ್ ಅನ್ನ 4 ಭಾಗಗಳಾಗಿ ಮಾಡಿದ್ವಿ. ಅವರೇ ಆಪ್ಷನ್ ಅಲ್ಲಿ ಸೀರಿಯಲ್ ವೈಸ್ ಕೇಳಿದ್ದಾರೆ. ಮೊದಲನೇದು ಅತ್ಯಂತ ಕೆಳಪದರ ಟ್ರೋಪೋಸ್ಫಿಯರ್, ನಂತರ ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್. ಓಕೆ, ಸೊ ಅವ್ರು ಕೇಳಿರೋದೇನು? ಲೋಯೆಸ್ಟ್, ಅತ್ಯಂತ ಕೆಳಗಿನ ಪದರ ಕೇಳಿದ್ರು. ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್ ಅಥವಾ ಹವಾಗೋಳ. ನಂತರದ ಪ್ರಶ್ನೆ, ಮನು ಬಾಕರ್ ಈಸ್ ಅಸೋಸಿಯೇಟೆಡ್ ವಿತ್. ಮನು ಬಾಕರ್ ಅವರು ಯಾವ ಕ್ರೀಡೆಯೊಂದಿಗೆ ಅವರು ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಶೂಟಿಂಗ್. ಮನು ಬಾಕರ್ ಅವರು ಒಲಿಂಪಿಕ್ಸ್ ನಲ್ಲಿ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಗಳಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಪದಕವನ್ನು ಗೆಲ್ಲುವುದರ ಮೂಲಕ ಭಾರತಕ್ಕೆ ಹೆಸರನ್ನ ತಂದಿದ್ದಾರೆ. ಅವರು ನಮ್ಮ ಹೆಮ್ಮೆ ಕೂಡ ಹೌದು. ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ನೋಡ್ರಿ, ಮೂಲಭೂತ ಹಕ್ಕುಗಳು ಎಷ್ಟಿವೆ? 6. ಅದೇ ರೀತಿ ಮೂಲಭೂತ ಕರ್ತವ್ಯಗಳು 11. ಮೂಲಭೂತ ಹಕ್ಕುಗಳಂದ್ರೆ ಈ ದೇಶ ನಮಗೆ ನೀಡಿರುವಂತಹ, ಈ ಸಂವಿಧಾನ ನಮಗೆ ನೀಡಿರುವಂತಹ ಹಕ್ಕುಗಳು. ಮೂಲಭೂತ ಕರ್ತವ್ಯಗಳು ಅಂತಂದ್ರೆ ನಾವು ಈ ದೇಶಕ್ಕೋಸ್ಕರ ಮಾಡಬೇಕಾದಂತಹ ಮೂಲಭೂತ ಕರ್ತವ್ಯಗಳು. ಈ ದೇಶದ ನಾಗರಿಕರಾದ ನಾವು ಈ ದೇಶಕ್ಕೆ ಈ ದೇಶದ ವಿಚಾರವಾಗಿ ನಾವು ಯಾವ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು ಅನ್ನೋದನ್ನ ಪಟ್ಟಿ ಮಾಡಿದರೆ 11 ಮೂಲಭೂತ ಕರ್ತವ್ಯಗಳಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನಂತರದ ಪ್ರಶ್ನೆ, ಓಕೆ, ವಿಚ್ ಮೋಟೋ ಈಸ್ ಇನ್ಸ್ಕ್ರೈಬ್ಡ್ ಆನ್ ಅವರ್ ನ್ಯಾಷನಲ್ ಎಂಬ್ಲಮ್. ನಮ್ಮ ರಾಷ್ಟ್ರೀಯ ಲಾಂಛನದ ಮೇಲೆ ಯಾವ ಧ್ಯೇಯವಾಕ್ಯವನ್ನು ಕೆತ್ತಲಾಗಿದೆ? ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು? 4 ಮುಖದ ಸಿಂಹ. ಆ 4 ಮುಖದ ಸಿಂಹ ಬೋಧಿಗೆ ಕೆಳಗೆ ಈ ಒಂದು ವಾಕ್ಯವನ್ನ ಕೆತ್ತಲಾಗಿದೆ. ಏನು ಯಾವುದದು? ಸತ್ಯಮೇವ ಜಯತೆ, ಅಂದ್ರೆ ಸತ್ಯಕ್ಕೆ ಮಾತ್ರ ಜಯವಿದೆ ಅಂತ ಅರ್ಥ. ಟ್ರುತ್ ಅಲೋನ್ ಟ್ರಯಂಪ್ಸ್ ಅಂತ ಇದರ ಅರ್ಥ. ಸರಿಯಾದ ಉತ್ತರ ಆಪ್ಷನ್ ಬಿ, ಸತ್ಯಮೇವ ಜಯತೆ. ನಂತರ ವಿಚ್ ಆನ್ಷಿಯಂಟ್ ಸಿವಿಲೈಸೇಷನ್ ಈಸ್ ನೋನ್ ಫಾರ್ ಇಟ್ಸ್ ಪಿರಾಮಿಡ್ಸ್. ಪಿರಾಮಿಡ್ಗಳಂತ ತಕ್ಷಣ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. 7 ಅದ್ಭುತಗಳಲ್ಲಿ ಒಂದು ಪಿರಾಮಿಡ್ಸ್. 5000 ವರ್ಷಗಳಿಂದ ಅಂತ ಬೃಹತ್ ತ್ರಿಕೋನಾಕಾರದಲ್ಲಿ ಕಟ್ಟಿರಂತಹ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಬಳಸಿ ಕಟ್ಟಿದಂತಹ ಒಂದು ನೀವು ಸ್ಟ್ರಕ್ಚರ್ನ ನೋಡ್ತೀರಿ. ಪಿರಾಮಿಡ್ಸ್ ಅಂತ ಕರಿತೀವಿ ಅದಕ್ಕೆ. ಅದು ಯಾವ ದೇಶದಲ್ಲಿದೆ? ಈಜಿಪ್ಟ್ ದೇಶದಲ್ಲಿದೆ. ಹಾಗಾದ್ರೆ ಅದು ನಾಗರಿಕತೆ ಯಾವ್ದಾಗಿರುತ್ತೆ? ಅಫ್ಕೋರ್ಸ್ ಈಜಿಪ್ಷಿಯನ್ ಸಿವಿಲೈಸೇಷನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಈಜಿಪ್ಟ್. ಹೂ ಈಸ್ ದ ಆಥರ್ ಆಫ್ ದಿ ಹ್ಯಾರಿ ಪಾಟರ್ ಸಿರೀಸ್. ನೀವು ಹ್ಯಾರಿ ಪಾಟರ್ ಇಂಗ್ಲಿಷ್ ಹಾಲಿವುಡ್ ಫಿಲ್ಮ್ ಇದೆ, ತುಂಬಾ ಫೇಮಸ್ ಫಿಲ್ಮ್.
ಅದು ಇದೇ ಸೀರೀಸ್ ಮೇಲೆ ಅಥವಾ ಇದೇ ಸರಣಿಯ ಕಾದಂಬರಿಯ ಮೇಲೆ ಹ್ಯಾರಿ ಪಾಟರ್ನ ಕಾದಂಬರಿ ಆಧಾರಿತವಾಗಿ ತೆಗೆದಂತ ಚಲನಚಿತ್ರ ಅದು. ಸೊ ಇದರ ಲೇಖಕರು ಯಾರು ಅಂತ ಕೇಳಿದರು. ಸರಿಯಾದ ಉತ್ತರ JK ರೋಲಿಂಗ್, ಆಪ್ಷನ್ ಬಿ ಸರಿಯಾದ ಉತ್ತರ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಋತು ಆರ್ ಸೀಸನ್ ದಟ್ ಫಾಲ್ಸ್ ಬಿಟ್ವೀನ್ ಮಿಡ್ ನವೆಂಬರ್ ಟು ಮಿಡ್ ಡಿಸೆಂಬರ್? ನೋಡ್ರಿ, ನವೆಂಬರ್ ಮತ್ತು ಡಿಸೆಂಬರ್ನ ನಡುವೆ ಬರುವಂತ ಋತು ಯಾವುದು ಅಂತ ಕೇಳಿದ್ರು. ನೋಡ್ರಿ, ಯಾವ ರೀತಿ ನಾವು ಕ್ಯಾಲೆಂಡರ್ಗಳಲ್ಲಿ ಏನ್ ಮಾಡ್ತೀವಿ, ತಿಂಗಳುಗಳನ್ನ ಹೇಳ್ತೀವಿ, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ನಲ್ಲಿ ಇರುವಂತಹ ತಿಂಗಳುಗಳು. ಹಾಗಾದ್ರೆ ನಮ್ಮ ಭಾರತದ ಕ್ಯಾಲೆಂಡರ್ ಯಾವುದು? ನಮ್ಮ ಭಾರತದ ಕ್ಯಾಲೆಂಡರ್ ಶಕ ಕ್ಯಾಲೆಂಡರ್ ಅಥವಾ ಸಕ ಕ್ಯಾಲೆಂಡರ್ ಅಂತ ಕರಿತೀವಿ. ಆ ಕ್ಯಾಲೆಂಡರ್ ಅಲ್ಲಿ 6 ಋತುಗಳು ಮತ್ತು 12 ಮಾಸಗಳು ಇದಾವೆ. ಈ 12 ಮಾಸಗಳು ಅಂದ್ರೆ 12 ತಿಂಗಳುಗಳು ಅಂತೀವಲ್ಲ ನಾವು, ಜನವರಿ, ಫೆಬ್ರವರಿ. ಅದೇ ರೀತಿಯಲ್ಲಿ ಭಾರತದ ಪ್ರಾಚೀನ ಕ್ಯಾಲೆಂಡರ್ ಆದಂತ ಸಕ ಕ್ಯಾಲೆಂಡರ್ ಅಲ್ಲಿ ಕೂಡ 12 ಮಾಸಗಳಿವೆ. ಸೊ ಅವ್ರು ಕೇಳಿರೋದು ಮಾಸ ಅಲ್ಲ, ಋತು. 6 ಋತುಗಳಿವೆ. ಇಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ನಡುವೆ ಬರುವಂತ ಋತು ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಹೇಮಂತ. ನೀವೇನ್ ಮಾಡ್ರಿ, 12 ಮಾಸಗಳು 6 ಋತುಗಳಿದಾವಲ್ಲ ಅದನ್ನೆಲ್ಲ ಪಟ್ಟಿ ಮಾಡ್ಕೊಳ್ರಿ. ಮತ್ತೆ ಈ ಕಡೆ 12 ಜನವರಿ, ಫೆಬ್ರವರಿ ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಇರುವಂತ ತಿಂಗಳಿಗೆ ನಾವು ಏನೀಗ ಸಾಮಾನ್ಯವಾಗಿ ಬಳಸ್ತೀವಿ, ಆ ಕ್ಯಾಲೆಂಡರ್ ನಲ್ಲಿ ಇರುವಂತ ತಿಂಗಳುಗಳನ್ನ ನೀವು ಒಂದು ಲಿಸ್ಟ್ ಮಾಡಿ. ಜನವರಿ, ಫೆಬ್ರವರಿ ಅಂದ್ರೆ ನಮ್ಮ ಭಾರತದ ಸಕ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳಾಗುತ್ತೆ ಅಂದ್ರೆ ಯಾವ ಮಾಸ ಆಗುತ್ತೆ, ಇದನ್ನ ನೀವು ಅಧ್ಯಯನ ಮಾಡ್ರಿ. ಓಕೆ. ನಂತರ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಹೇಮಂತ. ನಂತರ ವಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ಪಾಂಡವಾಸ್ ಇನ್ ಮಹಾಭಾರತ? ಮಹಾಭಾರತದಲ್ಲಿ ಪಾಂಡವರ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರಪ್ರಸ್ಥ. ನೋಡ್ರಿ, ಇಂದ್ರಪ್ರಸ್ಥ ಮಹಾಭಾರತದಲ್ಲಿ ಪಾಂಡವರ ರಾಜಧಾನಿ ಆಗಿತ್ತು. ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ನಿಮಗೆ. ಇಂದ್ರಪ್ರಸ್ಥ ಇದೆಯಲ್ಲ, ಈ ಇಂದ್ರಪ್ರಸ್ಥದ ಈಗಿನ ಹೆಸರೇನು? ಎಷ್ಟು ಜನಕ್ಕೆ ಗೊತ್ತಿದೆ ನೋಡೋಣ, ತಿಳ್ಕೊಂಡ. ಸೊ ಕಾಮೆಂಟ್ ಅಲ್ಲಿ ನೀವು ಉತ್ತರವನ್ನ ಬರ್ದಾಕ್ರಿ. ಓಕೆ. ನಂತರ 68 ವಾಟ್ ಈಸ್ ದ ಒರಿಜಿನಲ್ ನೇಮ್ ಆಫ್ ಚಾಣಕ್ಯ? ನೋಡ್ರಿ, ಚಾಣಕ್ಯನ ನಿಜವಾದ ಹೆಸರು ಏನು? ಚಾಣಕ್ಯ ಅಂದ ತಕ್ಷಣ ನಿಮ್ಗೆ ಏನ್ ನೆನಪು ಬರುತ್ತೆ? ಮೌರ್ಯ ಸಾಮ್ರಾಜ್ಯ ಬರುತ್ತೆ, ಹೌದಲ್ಲ? ನಂದ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡ್ಲಿಕ್ಕೋಸ್ಕರ ಪಣ ತೊಟ್ಟು ಚಂದ್ರಗುಪ್ತ ಮೌರ್ಯನಂತಹ ಧೀರನನ್ನ ತಯಾರು ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದವರು ಮಹಾಮಂತ್ರಿ ಅಂತಾನೆ ಇವರಿಗೆ ಹೆಸರು. ಕೌಟಿಲ್ಯ. ಈ ನೋಡ್ಲಿ, ಚಾಣಕ್ಯ ಐತಲ್ಲ, ಚಾಣಕ್ಯ ಅವರಿಗೆ ಕೌಟಿಲ್ಯ ಅಂತಾನೂ ಕರಿತೀವಿ. ಆದರೆ ಅವರ ಮೂಲ ಹೆಸರು, ಒರಿಜಿನಲ್ ನೇಮ್ ಏನು? ವಿಷ್ಣುಗುಪ್ತ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ. ದ ವೆಸ್ಟರ್ನ್ ಘಾಟ್ಸ್ ಇನ್ ಇಂಡಿಯಾ ಪಾಸಸ್ ಥ್ರೂ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್? ಭಾರತದ ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತವೆ? ನೋಡ್ರಿ, ಪಶ್ಚಿಮ ಘಟ್ಟಗಳಂತ ಯಾಕೆ ಕರಿತೀವಿ ಅಂತಂದ್ರೆ ಆ ಗುಡ್ಡಗಳ ಸರಣಿ ಏನಿದೆ ಅದು ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಇರುವುದರಿಂದ ಅದನ್ನ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಅದೇ ರೀತಿ ಪೂರ್ವ ಘಟ್ಟಗಳು ಕೂಡ ಇದೆ. ಆದ್ರೆ ಇಲ್ಲಿ ಕೇಳಿರುವಂತ ಪ್ರಶ್ನೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಹಾದು ಹೋಗೋದೆಲ್ಲಿಂದ ಅಂತಂದ್ರೆ ಗುಜರಾತ್, ನಂತರ ಮಹಾರಾಷ್ಟ್ರ, ಅದಾದ ನಂತರ ಕರ್ನಾಟಕ, ಅದಾದ ನಂತರ ಕೇರಳ, ತಮಿಳುನಾಡು. ಆದ್ರೆ ಇಲ್ಲಿ ಕರ್ನಾಟಕ ಕೇಳಿಲ್ಲ, ಕೇರಳನು ಕೇಳಿಲ್ಲ. ಅದನ್ನ ಬಿಟ್ಟು ಯಾವುದು? ಗುಜರಾತ್, ನಂತರ ಮಹಾರಾಷ್ಟ್ರ, ತಮಿಳುನಾಡು. ಆಂಧ್ರ ಪ್ರದೇಶ ಅಲ್ಲ, ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಪೂರ್ವ ಘಟ್ಟಗಳು ಹಾದು ಹೋಗುತ್ತವೆ. ಸೊ ಸರಿಯಾದ ಉತ್ತರ ಯಾವುದು? ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಹಾಗಾದ್ರೆ 1, 2, 3 ಆರ್ ಕರೆಕ್ಟ್. ಆಪ್ಷನ್ ಸಿ ಸರಿಯಾದ ಉತ್ತರ. ನಂತರದ ಪ್ರಶ್ನೆ. ವಿಚ್ ಇಂಡಿಯನ್ ವುಮನ್ ಕ್ರಿಕೆಟರ್ ಸ್ಮ್ಯಾಶ್ ದ ಫಾಸ್ಟೆಸ್ಟ್ ODI ಸೆಂಚುರಿ ರೀಸೆಂಟ್ಲಿ? ಇತ್ತೀಚೆಗೆ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅತಿ ವೇಗದ ಶತಕ ಬಾರಿಸಿದ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು? ನೋಡ್ರಿ, ಮೊದಲೆಲ್ಲ ನಮ್ಮ ಪುರುಷರ ಕ್ರಿಕೆಟ್ ತಂಡ ತುಂಬಾ ಹೆಸರುವಾಸಿಯಾಗಿತ್ತು ಮತ್ತು ಈಗ ಕೂಡ ತುಂಬಾ ಹೆಸರುವಾಸಿಯಾಗಿದೆ. ಸೊ ಮಹಿಳೆಯರು ಕೂಡ ಅದೇ ದಿಕ್ಕಿನಲ್ಲಿ, ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಭಾರತದ ಪುರುಷ ಕ್ರೀಡಾಪಟುಗಳು ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೋ ಅಷ್ಟೇ ಚೆನ್ನಾಗಿ ಭಾರತದ ಮಹಿಳಾ ಕ್ರೀಡಾಪಟುಗಳು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸ್ಮೃತಿ ಮಂದಣ್ಣ. ಯಾಕಂದ್ರೆ ಈ ಸ್ಮೃತಿ ಮಂದಣ್ಣ ಅವರು ಬಲಿಷ್ಠವಾದ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ವಿರುದ್ಧ 50 ಬಾಲ್ಗಳಲ್ಲಿ ಸೆಂಚುರಿ 100 ರನ್ಗಳನ್ನು ಸಿಡಿಸುವುದರ ಮೂಲಕ
ODI ಪಂದ್ಯದಲ್ಲಿ ಅತಿ ವೇಗದ ಶತಕ ಬಾರಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ಎಂದು ಹೆಸರುವಾಸಿಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಮೃತಿ ಮಂದನ. ನಂತರದ ಪ್ರಶ್ನೆ, ಹೌ ಆರ್ ದ ಫಾಲೋಯಿಂಗ್ ಅನಿಮಲ್ಸ್ ಸಿಮಿಲರ್? ನೋಡ್ರಿ, ಫಾಲೋಯಿಂಗ್ ಅನಿಮಲ್ಸ್ ಯಾವ ಕೊಟ್ಟಿದ್ದಾರೆ ಅವರಲ್ಲಿ? ಟರ್ಟಾಯ್ಸ್ ಕೊಟ್ಟಿದ್ದಾರೆ, ಆಮೆ, ಮಾತ್ ಚಿಟ್ಟೆ, ಲಿಸರ್ಡ್, ಹಲ್ಲಿ. ಇವೆಲ್ಲವೂ ಸಿಮಿಲರ್ ಇರಬೇಕು. ಯಾವ್ದ್ರಲ್ಲಿ ಸಿಮಿಲರ್ ಇದೆ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇ ಲೇ ಎಗ್ಸ್. ಅವು ಮೊಟ್ಟೆಗಳನ್ನು ಇಡುತ್ತವೆ. ಈ ಉಳಿದ ಆಪ್ಷನ್ಗಳು ಕ್ಯಾನ್ಸಲ್ ಆಗ್ತಾವ. ದೇ ಕ್ಯಾನ್ ಕ್ರೌಲ್ ಅಂತ ಇದೆ. ಕ್ರೌಲ್ ಅಂದ್ರೆ ಏನು? ತೆವಳುವುದು. ಚಿಟ್ಟೆ ತೆವಳಲ್ಲ, ಹಾರುತ್ತೆ. ದೇ ಕ್ಯಾನ್ ಫ್ಲೈ, ಆಮೆ ಹಾರಲ್ಲ. ದೇ ಹ್ಯಾವ್ 4 legs, 4 legs ಇದೆ. ಲಿಸರ್ಡ್ 4 legs ಇದೆ, ಬಟ್ ಚಿಟ್ಟೆಗೆ 6 ಕಾಲುಗಳಿವೆ, 6 legs. ಸೊ ಹಂಗಾಗಿ ಎ ಬಿ ಡಿ ಕ್ಯಾನ್ಸಲ್ ಆಗ್ತಾವ. ಸರಿಯಾದ ಉತ್ತರ ಆಪ್ಷನ್ ಸಿ, ದೇ ಲೇ ಎಗ್ಸ್. ಓಕೆ, ನಂತರದ ಪ್ರಶ್ನೆ, ವಾಟ್ ಈಸ್ ಯೂನಿಕ್ ಅಬೌಟ್ ದ ಆರ್ಕ್ಟಿಕ್ ಟರ್ನ್ ಬರ್ಡ್ ಮೈಗ್ರೇಷನ್? ನೋಡ್ರಿ, ಆರ್ಕ್ಟಿಕ್ ಟರ್ನ್ಸ್ ವಲಸೆ ಪಕ್ಷಿಯ ವಿಶಿಷ್ಟತೆ ಏನು? ನೋಡ್ರಿ, ಆರ್ಕ್ಟಿಕ್ ಟರ್ನ್ ಅನ್ನೋ ಒಂದು ಪಕ್ಷಿ ಇದೆಯಲ್ಲ, ಇದರ ವಿಶೇಷತೆ ಏನು ಅಂತಂದ್ರೆ ಇದು ರಾತ್ರಿಯಲ್ಲಿ ಮಾತ್ರ ಹಾರುತ್ತದೆ. ಇದು ಯಾವುದೇ ಪಕ್ಷಿಗಿಂತ ಅತಿ ಹೆಚ್ಚು ವಲಸೆ ದೂರವನ್ನು ಕ್ರಮಿಸುತ್ತದೆ. ಇದು ಎಂದಿಗೂ ತನ್ನ ಜನ್ಮಸ್ಥಳಕ್ಕೆ ಹಿಂದಿರುಗುವುದಿಲ್ಲ. ಇದು ದೊಡ್ಡ ಹಿಂಡುಗಳಲ್ಲಿ ಮಾತ್ರ ಹಾರುತ್ತದೆ. ನೋಡ್ರಿ, ಈ ಆರ್ಕ್ಟಿಕ್ ಟರ್ನ್ ಅನ್ನೋ ಪಕ್ಷಿಯ ವಿಶೇಷತೆ ಏನು ಅಂತಂದ್ರೆ ಇದು ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ, ಇದು ಯಾವುದೇ ಪಕ್ಷಿಗಿಂತ ಅತಿ ಹೆಚ್ಚು ವಲಸೆ ದೂರವನ್ನು ಕ್ರಮಿಸುತ್ತದೆ ಅಂತೆ. ಅಂದ್ರೆ ಇದು ಒಂದು ಬಾರಿ ವಲಸೆ ಹೊರಟ್ರೆ ಸುಮಾರು 60ರಿಂದ 70,000 ಕಿಲೋಮೀಟರ್ಗಳಷ್ಟು ದೂರವನ್ನ ಕ್ರಮಿಸುತ್ತಂತೆ. ಸೊ ಹಂಗಾಗಿ ಇದರ ವಿಶೇಷತೆ ಏನು? ಇಟ್ ಕವರ್ಸ್ ದ ಲಾಂಗೆಸ್ಟ್ ಮೈಗ್ರೇಷನ್ ಡಿಸ್ಟೆನ್ಸ್ ಆಫ್ ಎನಿ ಬರ್ಡ್. ಬರೀ ಈ ಆರ್ಕ್ಟಿಕ್ ಟರ್ನ್ ಪಕ್ಷಿ ಮಾತ್ರ ಅಲ್ಲ, ಸಾಕಷ್ಟು ಪಕ್ಷಿ ಪ್ರಭೇದಗಳು ಏನ್ ಮಾಡ್ತವೆ? ವಲಸೆ ಹೋಗ್ತವೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಇರುವಂತಹ ಮಾಗಡಿ ಪಕ್ಷಿಧಾಮಕ್ಕೆ ರಷ್ಯಾ, ಮಂಗೋಲಿಯಾ, ಚೀನಾದಿಂದ ಹಿಮಾಲಯ ಪರ್ವತಗಳನ್ನ ದಾಟಿ ಅಲ್ಲಿನ ಪಕ್ಷಿಗಳು ನಮ್ಮ ಗದಗ ಜಿಲ್ಲೆಯ ಕೆರೆಗೆ, ಮಾಗಡಿ ಕೆರೆಗೆ ಹಾರಿ ಬರ್ತವೆ. ನೋಡ್ರಿ, ಪಕ್ಷಿಗಳ ಜೀವನ ಎಷ್ಟು ವಿಶಿಷ್ಟವಾಗಿದೆ, ಹೌದಲ್ವಾ? ಓಕೆ, ನಂತರದ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸ್ ಇನ್ ದ ಫಿಗರ್ ಗಿವನ್ ಬಿಲೋ? ಕೆಳಗೆ ನೀಡಲಾದ ಚಿತ್ರದಲ್ಲಿ ಯಾವುದು ಎಕ್ಸ್? ಎಕ್ಸ್ ಎಲ್ಲಿದೆ? ಮಧ್ಯದಲ್ಲಿದೆ. ನೋಡ್ರಿ, ಈ ಕಡೆ ವಿಸರ್ಜನೆ ಕಾರ್ಯ ಇದೆ, ಈ ಕಡೆ ಉಸಿರಾಟ ಇದೆ. ಹಾಗಾದ್ರೆ ಇವೆರಡನ್ನು ಒಂದಕ್ಕೊಂದು ಲಿಂಕ್ ಮಾಡಿದಾರ. ಇದರ ಅರ್ಥ ವಿಸರ್ಜನೆ ಕಾರ್ಯಕ್ಕೂ ಅದು ಬರ್ತಿರ್ಬೇಕು, ನಂತರ ಉಸಿರಾಟ ಕಾರ್ಯವನ್ನು ಮಾಡಬೇಕು. ಅವೆರಡಕ್ಕೂ ಸಹಾಯಕಾರಿಯಾಗುವಂತಹ ಅಂಗ ಯಾವುದು? ಸರಿಯಾದ ಉತ್ತರ ಶ್ವಾಸಕೋಶ, ಲಂಗ್ಸ್. ಯಾಕೆ? ಕಿಡ್ನಿ ಅದು ಬರೀ ಏನ್ ಮಾಡುತ್ತೆ? ವಿಸರ್ಜನಾ ಕಾರ್ಯ ಮಾಡುತ್ತೆ, ಎಕ್ಸ್ಕ್ರಿಟರಿ ಫಂಕ್ಷನ್ ಮಾಡುತ್ತೆ, ಮೂತ್ರವನ್ನ ಹೊರ ಹಾಕುತ್ತೆ. ನಂತರ ಅದಾದ್ಮೇಲೆ ಹೊಟ್ಟೆ, ಇದು ಎಕ್ಸ್ಕ್ರಿಟರಿ ಅಲ್ಲ, ಡೈಜೆಸ್ಟಿವ್ ಪಾರ್ಟ್. ಅದು ಹೃದಯ ಅಲ್ಲ. ಸರಿಯಾದ ಉತ್ತರ ಶ್ವಾಸಕೋಶ. ಯಾಕಂದ್ರೆ ಅದು ಉಸಿರಾಟ ಕಾರ್ಯವನ್ನ ಮಾಡುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ವಿಸರ್ಜನೆ ಕಾರ್ಯ ಕೂಡ ಮಾಡುತ್ತೆ. ಯಾಕಂದ್ರೆ ನಾವು ಉಸಿರಾಡ್ಬೇಕಾದ್ರೆ ಆಕ್ಸಿಜನ್ ಅನ್ನ ಅದು ಏನ್ ಮಾಡುತ್ತೆ? ಬ್ಲಡ್ಗೆ ಅಬ್ಸರ್ವ್ ಮಾಡುವಂತೆ ಮಾಡಿ, ಮತ್ತೆ ನಮ್ಮ ಬ್ಲಡ್ ನಲ್ಲಿರುವಂತಹ ಬೇಡವಾದ ಒಂದು ವಾಯು ಯಾವುದು? ಕಾರ್ಬನ್ ಡೈಆಕ್ಸೈಡ್, ಅದನ್ನ ಏನ್ ಮಾಡುತ್ತೆ? ಹೊರ ಹಾಕುತ್ತೆ. ನಮ್ಮ ದೇಹದಲ್ಲಿ ಬೇಡವಾದ ವಸ್ತುಗಳನ್ನು ಹೊರ ಹಾಕುವುದನ್ನೇ ನಾವು ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಲಂಗ್ಸ್, ಶ್ವಾಸಕೋಶಗಳು ವಿಸರ್ಜನಾ ಕಾರ್ಯಕ್ಕೂ ಬಳಕೆ ಆಗ್ತವೆ ಮತ್ತು ಉಸಿರಾಟ ಕಾರ್ಯಕ್ಕೂ ಅವು ಸಹಕಾರಿಯಾಗಿವೆ. ನಂತರದ ಪ್ರಶ್ನೆ, ಐಡೆಂಟಿಫೈ ದ ಗಿವನ್ ಪಿಕ್ಚರ್. ಕೊಟ್ಟಂತ ಚಿತ್ರವನ್ನು ಗುರುತಿಸಬೇಕು. ಯಾವುದು? ತುಂಬಾ ಈಸಿ. ಈ ಚಿತ್ರ ಎಲ್ಲಿ ನೋಡಿರಿ ನೀವು? ನೆನಪಿದೆಯಾ? ಈ ಚಿತ್ರ ಇರೋದು ಯಾವುದು? ಗೇಟ್ ವೇ ಆಫ್ ಇಂಡಿಯಾ. ಎಲ್ಲಿದೆ? ಮುಂಬೈನಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಗೇಟ್ ವೇ ಆಫ್ ಇಂಡಿಯಾ. ಸರಿ, ಇಂಡಿಯಾ ಗೇಟು ಮತ್ತೆ ಗೇಟ್ ವೇ ಆಫ್ ಇಂಡಿಯಾ ಸೇಮ್ ಅಲ್ಲ. ಇಂಡಿಯಾ ಗೇಟು ಡೆಲ್ಲಿಯಲ್ಲಿದೆ, ಗೇಟ್ ವೇ ಆಫ್ ಇಂಡಿಯಾ ಮುಂಬೈಯಲ್ಲಿದೆ, ಚಾರ್ಮಿನಾರ್ ಹೈದರಾಬಾದ್ ಅಲ್ಲಿದೆ, ಗೋಲ್ಡನ್ ಟೆಂಪಲ್ ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಚಿತ್ರ ಯಾವುದು? ಗೇಟ್ ವೇ ಆಫ್ ಇಂಡಿಯಾ. ಓಕೆ, ಕೊನೆಯ ಪ್ರಶ್ನೆ, ಐಡೆಂಟಿಫೈ ದ ಪರ್ಸನಾಲಿಟಿ. ಈ ಚಿತ್ರವನ್ನು ನೀವು ನೋಡಿರ್ತೀರಿ, ನೀವು ನೋಡಿರ್ಲೇಬೇಕಾದಂತಹ ಒಂದು ಚಿತ್ರ, ಒಬ್ಬ ವ್ಯಕ್ತಿಯ ಚಿತ್ರ. ಕಾರಣ, ನೀವು ಪ್ರತಿನಿತ್ಯ ಮೊಬೈಲ್ ಅನ್ನ ಬಳಸ್ತೀರಿ. ನೀವು ಓದ್ಬೇಕಾದ್ರೆ ಅಥವಾ ಇಂಗ್ಲಿಷ್ ಓದ್ಬೇಕಾದ್ರೆ ನಿಮ್ಗೆ ಯಾವ್ದು ಶಬ್ದದ ಅರ್ಥ ಗೊತ್ತಿಲ್ವೋ ಅಥವಾ ಯಾವ್ದಾದ್ರು ಒಂದು ವಿಷಯ ಗೊತ್ತಿಲ್ಲ ಅಂದ್ಮೇಲೆ ಫಸ್ಟ್ ಕೆಲಸ ಏನ್ ಮಾಡ್ತೀರಿ? ಗೂಗಲ್ ಓಪನ್ ಮಾಡ್ತೀರಿ, ಸರ್ಚ್ ಮಾಡ್ತೀರಿ. ಸೊ ಅಂತಹ ದೈತ್ಯ ಕಂಪನಿ ಗೂಗಲ್ ಕಂಪನಿಯ ಸಿಇಒ ಇವರು ಯಾರು? ಸುಂದರ್ ಪಿಚ್ಚೈ. ಆಪ್ಷನ್ ಬಿ ಸರಿಯಾದ ಉತ್ತರ. ಇವರು ಮೂಲತಃ ತಮಿಳುನಾಡಿನವರು. ಚೆನ್ನೈಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿ ಅಮೆರಿಕದಲ್ಲಿ ಕೆಲಸ ಮಾಡ್ತಾರೆ. ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡಿ ಇವತ್ತು ಅದೇ ಅಂತಹ ದೊಡ್ಡ ಕಂಪನಿಯಲ್ಲಿ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಭಾರತಕ್ಕೆ
ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಓಕೆ, ಎಲ್ಲಾ ಪ್ರಶ್ನೆಗಳು ಮುಗಿದು ತುಂಬಾ ಈಸಿ ಆಗಿದೆ. ಮತ್ತು ಸೈನಿಕ ಪ್ರಶ್ನೆ ಪತ್ರಿಕೆ ಸಿಲೆಬಸ್ ಏನಿದೆ ಒಂದು ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲೇನೆ ಕಿತ್ತೂರು ಸೈನಿಕ ಶಾಲೆಯ GK ಪ್ರಶ್ನೆಗಳು ಕೂಡ ಅದೇ ರೀತಿಯಲ್ಲಿ ಇವೆ. ಓಕೆ, ನೋಡಲಿ, ನಮ್ಮ ಯೂಟ್ಯೂಬ್ ಚಾನಲ್ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರ್ನ ಯೂಟ್ಯೂಬ್ ಚಾನಲ್ ಅನ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ವಿಡಿಯೋಗಳು ನಿಮಗೆ ಉಪಯೋಗಕಾರಿಯಾಗಿದ್ರೆ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಮುಂದೆ ಯಾವುದೇ ಪರೀಕ್ಷೆಗಳು ನಡೀಲಿ, ಆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡ್ಬಂದು ನಿಮ್ಮ ಮುಂದೆ ತಿಳಿಸುವ ಕೆಲಸವನ್ನ ನಾವು ಸದಾ ಮಾಡ್ತಾ ಇರ್ತೀವಿ. ಬಾಯ್.